ಹಾಯ್ ಎಲ್ಲ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಬನ್ನಿ. ಇವತ್ತಿನ ಟಾಪಿಕ್ಕು ನೆಕ್ಸ್ಟ್ ಲೆವೆಲ್ ಟಾಪಿಕ್ ಗೈಸ್. ಇದು ಆಲ್ಮೋಸ್ಟು ನಮ್ಮ ಇಂಡಿಯನ್ಸ್ ಅಥವಾ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ 90%ಗೆ ಈ ವಿಡಿಯೋ ಯೂಸ್ಫುಲ್ ಆಗೇ ಆಗುತ್ತೆ, ಈ ಥರ ವೀಡಿಯೋಸು. ಸೊ ಈ ವಿಡಿಯೋ ಬಂದ್ಬಿಟ್ಟು ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗೋಗಿರುತ್ತೆ. ಕ್ರೆಡಿಟ್ ಕಾರ್ಡ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಅದರದ್ದು ಇರೋ ಬೆನಿಫಿಟ್ಸ್ನ ಹೇಗೆ ಗ್ರ್ಯಾಬ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಕಾನ್ಸೆಪ್ಟು. ಸೊ ಗೈಸ್, ಇವಾಗ ಕ್ರೆಡಿಟ್ ಕಾರ್ಡ್ ಎಂತಕ್ಕೆ ತಗೋತೀರಾ ನೀವು? ಫಸ್ಟ್ ಆಫ್ ಆಲು ಅಮೌಂಟ್ನ, ನಿಮ್ಮ ಹತ್ರ ಇಲ್ದಿರೋ ಅಮೌಂಟ್ನ ಯೂಸ್ ಮಾಡ್ಕೊಂಡು ಅದಾದಮೇಲೆ ಅದಕ್ಕೆ EMI ರೂಪದಲ್ಲಿ, ಇಂಟ್ರೆಸ್ಟ್ ರೂಪದಲ್ಲಿ ಕಟ್ಕೊಂಡು ಹೋಗೋದನ್ನೇ ಕ್ರೆಡಿಟ್ ಕಾರ್ಡ್ ಥರ ಇರೋದು. ಫಿನಾನ್ಸು ಅದೊಂದು ಫಿನಾನ್ಸ್ ಥರ ವರ್ಕ್ ಆಗುತ್ತೆ. ಸೊ ಇವಾಗ ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ, ನನ್ನ ಹತ್ರ ಒಂದು 20 ಕ್ರೆಡಿಟ್ ಕಾರ್ಡ್ ಐತೆ, ಒಂದು 10 ಕ್ರೆಡಿಟ್ ಕಾರ್ಡ್ ಐತೆ, ಒಂದೊಂದ್ರಲ್ಲಿ ಏನಿಲ್ಲ ಅಂದರೆ ಮಿನಿಮಮ್ 20,000 ಐತೆ, ಮ್ಯಾಕ್ಸಿಮಮ್ ಅಂದ್ರೂ 1,00,000ವರೆಗೂ ಐತೆ. ಏನು ಪ್ರಯೋಜನ? ಸುಮ್ಮನೆ ಇವಾಗ ಏನು ಶಾಪಿಂಗ್ ಹೋಗ್ತೀನಿ, ಒಂದು 10,000 ಹುಟ್ಟಿಸ್ತೀನಿ, ಅದನ್ನು ಒಂದು 3 ತಿಂಗಳಲ್ಲಿ 3,000 4,000 ಕಟ್ಕೊಂಡು ಕ್ಲಿಯರ್ ಮಾಡ್ತೀನಿ. ಸೊ ಈ ರೀತಿ ಕಟ್ತೀನಿ, 12 ತಿಂಗಳು ಕಟ್ತೀನಿ. ಇದಿಷ್ಟೇ ಅಲ್ವಾ? ಇದರಲ್ಲಿ ಏನು ಬೆನಿಫಿಟ್ಸು? ಇದರಲ್ಲಿ ಎಂಥ ಬೆನಿಫಿಟ್ಸು ಇಲ್ಲ. ಇಂಟ್ರೆಸ್ಟೇ ಅರ್ಧ ಹೋಗ್ಬಿಡುತ್ತೆ. ಇಂಟ್ರೆಸ್ಟು, ಕಾರ್ಡ್ ಫೀಸು, ಆ ಟ್ರಾನ್ಸಾಕ್ಷನ್ ಫೀಸು, ಆ ಫೀಸು, ಈ ಫೀಸು ಅಂದ್ಬಿಟ್ಟೆ ನಮ್ಮದೇ ಲಾಸ್ ಆಯ್ತಿರುತ್ತೆ. ಬಟ್ ಏನು ಬೆನಿಫಿಟ್ಟು ಅಂದರೆ ಪ್ರೀ ಯೂಸು. ನನಗೀಗ ಅಮೌಂಟು ಇಮಿಡಿಯೇಟಾಗಿ 20,000 30,000 ಇಲ್ದಿರೋ ಟೈಮಲ್ಲಿ ಕಾರ್ಡ್ನ ಯೂಸ್ ಮಾಡ್ಕೊತೀನಿ. ತಿಂಗಳ 2,000 3,000 ಕಟ್ಕೊಂಡು ಹೋಗ್ತೀನಿ. ಈ ಥರ ಒಂದು ಅಡ್ಜಸ್ಟ್ಮೆಂಟಿಗೆ ನಾನು ಯೂಸ್ ಮಾಡ್ತಾ ಇರೋದು. ಅದು ಬಿಟ್ಟರೆ ಅದ್ರಲ್ಲಿ ಏನು ಬೆನಿಫಿಟ್ಸ್ ಇಲ್ಲ ಗುರು, ಸುಮ್ಮನೆ ವೇಸ್ಟು, ಕತೆ ಹೊಡಿತಾ ಇದೆಯಾ ಹಂಗೆ ಹಿಂಗೆ ಅನ್ನೋರಿಗೆ ಇವತ್ತಿನ ವೀಡಿಯೋ ಮಾಡ್ತಾ ಇರೋದು ನಾನು. 100% ಕ್ರೆಡಿಟ್ ಕಾರ್ಡ್ ಹಂಗೆ ಯೂಸ್ ಮಾಡೋದಲ್ಲ. ಸೊ ನೀವೇನು ಯೂಸ್ ಮಾಡ್ತಿದ್ದೀರಾ ಅದು ಕರೆಕ್ಟ್ ಫಾರ್ಮೇಟೇ. ಬಟ್ ನಾನೊಂದು ಏನು ಹೇಳ್ತೀನಿ ಅಂದರೆ, ನಿಮ್ಮ ಹತ್ರ ಕಾರ್ಡ್ಗಳಿದೆಯಾ ಫಸ್ಟ್ ಆಫ್ ಆಲು, ಆ ಕಾರ್ಡಿಂದ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದನ್ನ ಫಸ್ಟು ನೋಟ್ ಮಾಡ್ಕೊಳ್ಳಿ. ಫಸ್ಟು ಪಾಯಿಂಟೇ ಅದು. ಫಸ್ಟು ಈ ಕಾರ್ಡಿಂದ ಇದು ಬೆನಿಫಿಟ್ ಇದೆ, ಈ ಕಾರ್ಡಿಂದ ಇದಕ್ಕೆ ಬೆನಿಫಿಟ್ ಇದೆ, ಈ ಕಾರ್ಡಿಂದ ಇದಕ್ಕೆ ಬೆನಿಫಿಟ್ ಇದೆ ಅಂತ ನೋಟ್ ಮಾಡ್ಕೋಬೇಕು, ತಲೆ ಹಿಡ್ಕೋಬೇಕು. ಸೊ ಇವಾಗ ಕೆಲವೊಂದು ಕಾರ್ಡಲ್ಲಿ ಪೆಟ್ರೋಲು ಅಥವಾ ಡೀಸೆಲ್, ಪೆಟ್ರೋಲ್ ಬಂಕಲ್ಲಿ ನೀವು ಯೂಸ್ ಮಾಡಿದ್ರೆ ನಿಮಗೆ 1% ಅಥವಾ 2% ಕ್ಯಾಶ್ ಬ್ಯಾಕ್ ಪ್ರೈಸ್ ಕೊಡ್ತಾರೆ. ಸೊ ಅದು ಟೋಕನ್ ರೂಪದಲ್ಲೂ ಕೊಡ್ಬೋದು, ಅಥವಾ ಡೈರೆಕ್ಟ್ ಅಮೌಂಟೇ ಕೊಡ್ಬೋದು. ಕೆಲವೊಂದು ಕಾರ್ಡ್ಸಲ್ಲಿ ಕೆಲವೊಂದು ಥರ ಇದೆ. ಸೊ ಅದು ಟೋಕನ್ ರೂಪ ಅಥವಾ ಕಾಯಿನ್ಸ್ ರೂಪದಲ್ಲಿ ಅವ್ರದ್ದೇ ಆದ ಕರೆನ್ಸಿ, ಅಂದರೆ ಅವ್ರದ್ದೇ ಆದ ಒಂದು ಕರೆನ್ಸಿ ಅಲ್ಲ ಅದು, ಅದು ಅವ್ರದ್ದೇ ಆದ ಒಂದು ಕಾಯಿನು ಅಥವಾ ಒಂದು ಈ ಏನಾರ ಒಂದು ಇದು ರೆಡೀಮ್ ಕೋಡು ಏನೇನೋ ಕೊಡ್ತಾ ಇರ್ತಾರೆ, ಅವ್ರದ್ದೇ ಆದ ಒಂದು ರೂಪದಲ್ಲಿರುತ್ತೆ. ಅದೊಂದು ಇಷ್ಟಾದ್ಮೇಲೆ ಇವಾಗ 10 ರೂಪಾಯಿಗೆ ರೂಪಾಯಿ ಲೆಕ್ಕ, 10 ಕಾಯಿನ್ಸ್ಗೆ ₹1 ಲೆಕ್ಕ, 20 ಕಾಯಿನ್ಸ್ಗೆ ₹2 ಲೆಕ್ಕ, 50 ಕಾಯಿನ್ಸ್ ಮಾಡಿದ್ರೆ ₹55 ಲೆಕ್ಕ, ಸಮಥಿಂಗ್ ಒಂದು 5 ಕಾಯಿನ್ ಜಾಸ್ತಿ ಕೊಡೋಣ, 50 ಕಾಯಿನ್ವರೆಗೂ ಇಟ್ಟಿರ್ತಾರಲ್ಲ ಅಂತ. ಆ ಥರ ಏನೋ ಒಂದು ಡಿಸ್ಕೌಂಟು ಆ ಥರ ಏನೇನೋ ಕೊಡೋದು ಇರುತ್ತೆ. ಅದನ್ನು ಅಮೌಂಟ್ ಕನ್ವರ್ಟ್ ಮಾಡ್ಕೊಳ್ಳೋದು, ಅಥವಾ ಅಲ್ಲೇ ಏನಾದರೂ ಪರ್ಚೇಸ್ ಮಾಡಿದ್ರೆ ಈ ಒಂದು ಕಾಯಿನ್ಸ್ನ ಇಷ್ಟು ಮೈನಸ್ ಮಾಡ್ಕೋಬೋದು ಅಂತ ಏನೋ ಆಪ್ಷನ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಸೊ ಅದನ್ನು ಫಸ್ಟು ನೀವು ನೋಟ್ ಮಾಡ್ಕೋಬೇಕು, ಯಾವ ಇದು ಏನು ಎಂತಕ್ಕೆ ಅಂತ. ಪೆಟ್ರೋಲು, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 10 ಕಾರ್ಡ್ ಐತೆ, ಪೆಟ್ರೋಲ್ದು ಒಂದು 3 ಕಾರ್ಡಲ್ಲಿ ಬೆನಿಫಿಟ್ಸ್ ಐತೆ. ಒಂದು ಕಾರ್ಡಲ್ಲಿ 1% ಐತೆ, ಒಂದು ಕಾರ್ಡಲ್ಲಿ 1.2% ಐತೆ, ಇನ್ನೊಂದು ಕಾರ್ಡಲ್ಲಿ 2% ಐತೆ, ಇನ್ನೊಂದು ಕಾರ್ಡಲ್ಲಿ 1.8% ಐತೆ. ನೀವೇನು ಮಾಡಬೇಕು, 2% ಇರೋದನ್ನ ಎತ್ತಬೇಕು. ಫಸ್ಟು 2% ಇರೋದ್ರಿಂದ ಮ್ಯಾಕ್ಸಿಮಮ್ ಟೈಮು ನಾನು ಪೆಟ್ರೋಲ್ ಬಳಸಬೇಕು ಅಂತ ಫಸ್ಟು ನೋಟ್ ಮಾಡ್ಕೋಬೇಕು. ಇವಾಗ ಶಾಪಿಂಗ್ ತಗೋಬೇಕು. ಸೊ ಇವಾಗ ಕೆಲವೊಂದು ಶಾಪಿಂಗು ಅಂದರೆ, ಇವಾಗ ಮೆಟ್ರೋದಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಇದು ಡಿಸ್ಕೌಂಟ್, ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ರೆ ಇಷ್ಟು ಡಿಸ್ಕೌಂಟ್ ಸಿಗುತ್ತೆ. ಯಾಕೆ ಈ ಥರ ಮಾಡ್ತಾರೆ ಅಂದರೆ, ಅವರು ಅಂದರೆ ಡಿಮಾರ್ಟ್ ಕಡೆಯಿಂದ ಈ ಕಾರ್ಡ್ಗೆ ಸ್ಪಾನ್ಸರ್ ಥರ ಏನಾದರೂ ಮಾಡ್ತಾ ಇರ್ತಾರೆ, ಬ್ಯಾಕ್ಗ್ರೌಂಡಲ್ಲಿ ಸಪೋರ್ಟಿವ್ ಆಗಿ ನಿಂತಿರ್ತಾರೆ. ಸೊ ಅದಕ್ಕೆ, ಅಥವಾ ಅವ್ರ ಜೊತೆ ಟ್ಯಾಗ್ ಆಗಿರ್ತಾರೆ. ಓಕೆ, ನೀನು ಡಿಮಾರ್ಟ್ ಕಡೆಯಿಂದ ನೀನು ನನಗೆ ಟ್ಯಾಗ್ ಆಗು, ನಾನು ಇಷ್ಟು ಪರ್ಸೆಂಟೇಜ್ ಕೊಡ್ತೀನಿ, ನಿನ್ನ ಕಾರ್ಡ್ ಯಾರ್ಯಾರು ಸ್ವೈಪ್ ಮಾಡ್ತಾರೋ, ನಿಮ್ಮ ಕಾರ್ಡ್ ಯಾರ್ಯಾರು ಯೂಸ್ ಮಾಡ್ತಾರೋ ಅದ್ರ ಕಡೆಯಿಂದ ನಾನು ಇಷ್ಟು ಪರ್ಸೆಂಟೇಜ್ ನಿಮಗೆ ಕೊಡ್ತೀನಿ. ಆದರೆ ಅವರು 1% 2% 3% ಏನೋ ಇರುತ್ತೆ. ಸೊ ಅಷ್ಟು ಪರ್ಸೆಂಟೇಜ್ ಕೊಡ್ತೀನಿ, ಮತ್ತು ಇಂಟ್ರೆಸ್ಟ್ ರೇಟು ಇರುತ್ತೆ, ಅದು ಎಕ್ಸೆಟ್ರಾ ಅವ್ರ ಮಧ್ಯೆ ಏನೋ ಒಂದು ಡಿಸ್ಕಷನ್ ಆಗಿರುತ್ತೆ. ಅಥವಾ ಕಾರ್ಡವರೇ ಹೋಗ್ಬಿಟ್ಟು ಡಿಮಾರ್ಟ್ ಅವ್ರ ಹತ್ರ ಡಿಸ್ಕಷನ್ ಮಾಡಿ ಒಂದು ಕಮಿಟ್ಮೆಂಟಿಗೆ ಬಂದಿರ್ತಾರೆ. ಅದು ಬಿಸ್ನೆಸ್ಸು, ಅದು ಬಿಡಿ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಈಗ. ಸೊ ಇವಾಗ ಈ ರೀತಿ ಇವಾಗ ಶಾಪಿಂಗು ಹೋದರೆ, ಶಾಪಿಂಗ್ ಇಂಥದಕ್ಕೆ ಇಂತಿಂಥ ಕಾರ್ಡ್ ಇಷ್ಟಿಷ್ಟು ಬೆನಿಫಿಟ್ಸ್ ಕೊಡ್ತಿದೆ, ಸೊ ಈ ಕಾರ್ಡ್ ಶಾಪಿಂಗ್ ಅಂತ ಮಡಗ್ತೀನಿ, ಈ ಕಾರ್ಡ್ ಇದಕ್ಕಂತ ಮಡಗ್ತೀನಿ ಅಂತ ಮಡಗ್ದಾಗ ಏನಾಗುತ್ತೆ, ಎಷ್ಟೋ ಸೇವಿಂಗ್ಸ್ ಆಗಿಬಿಡುತ್ತೆ. ಇನ್ನೂ ಒಂದಷ್ಟು ಕಾರ್ಡ್ಸಲ್ಲಿ ಬೈ 1 get 1 ಫ್ರೀ ಟಿಕೆಟ್ಗಳು ಸಿಗುತ್ತೆ. ಅಂದರೆ ನೀವು ಪರ್ಚೇಸ್ ಮಾಡಿದ್ರೆ ₹1,000 ಜಾಸ್ತಿ ಮೂವಿ ಟಿಕೆಟ್ ಪ್ರೈಸ್ ಬುಕ್ ಮಾಡಿದ್ರೆ 50% ಡಿಸ್ಕೌಂಟ್ ಸಿಗುತ್ತೆ.
50%. ಸೊ ಇಬ್ಬರು ಹೋದಂಗೆ ಲೆಕ್ಕ. ಅಥವಾ ಬೈ ಒನ್ ಗೆಟ್ ಒನ್ ಟಿಕೆಟ್ ಫ್ರೀ ಸಿಗುತ್ತೆ. ಸೊ ಅಥವಾ ಕಾಂಪ್ಲಿಮೆಂಟ್ರಿಯಾಗಿ ಅಲ್ಲಿರೋ ಒಂದು ಕೂಪನ್ ಸಿಗುತ್ತೆ, 500 1000 ಸಮಥಿಂಗ್. ನೀವೇನಾರು ಇಷ್ಟು ಅಮೌಂಟಿಗೆ ಟಿಕೆಟ್ ಬುಕ್ ಮಾಡಿದ್ರೆ ಸೊ ಆ ಪ್ರೈಸ್ಗೆ ನೀವು ಸ್ನ್ಯಾಕ್ಸ್ನ ತಗೊಂಡು ಆರಾಮಾಗಿ ತಿನ್ಬೋದು. ಸೊ ಈ ರೀತಿ ಬೆನಿಫಿಟ್ಸ್ ಇರುತ್ತೆ. ಸೊ ಇವಾಗ ಎಷ್ಟೋ ಜನ ಗೂಗಲ್ ಪೇಲಿ ಸ್ಕ್ರ್ಯಾಚ್ ಕಾರ್ಡ್ ಯೂಸ್ ಮಾಡ್ತಿರಲ್ಲ, ಅದನ್ನ ಎಷ್ಟೋ ಜನ ಯೂಸ್ ಇಲ್ಲ ಅಂತ ಬಿಟ್ಬಿಡ್ತೀರ. ಅದರಿಂದನೇ ಎಷ್ಟೋ ಜನ ದುಡ್ಡು ಮಾಡೋರು ಇದ್ದಾರೆ. 100% ಇದು ನಿಜ. ಬೇಕಾದ್ರೆ ರಿಸರ್ಚ್ ಮಾಡಿ. ಸ್ಕ್ರ್ಯಾಚ್ ಕಾರ್ಡಿಂದನೇ ದುಡ್ಡು ಮಾಡೋರು ಸುಮಾರು ಜನ ಇದ್ದಾರೆ. ಅಂದರೆ ಸ್ಕ್ರ್ಯಾಚ್ ಕಾರ್ಡ್ನ ಇದು ಮಾಡಲ್ಲ, ಆ ಸ್ಕ್ರ್ಯಾಚ್ ಕಾರ್ಡಲ್ಲಿ ಆ ಡಿಸ್ಕೌಂಟಲ್ಲಿ ಸಿಕ್ಕಿರೋದಂತ ಅಂದ್ಬಿಟ್ಟು ಅದನ್ನು ಬೇರೆ ಪ್ರೈಸಿಗೆ ಮಾರಿ ಅಟ್ಲೀಸ್ಟ್ ಒಂದು 10 ರೂಪಾಯಿ 20 ರೂಪಾಯಿ ಲಾಭದಲ್ಲಿ ಮಾರಿದ್ರೂ ಬೆನಿಫಿಟ್ ಅವ್ರಿಗೆ. ಆ ರೀತಿ ಒಂದು ಇದು. ಅಥವಾ ಫ್ರೆಂಡ್ಸ್ಗೆ ಓಕೆ ನೀನು ಏನಾರು ಇವಾಗ ನನಗೆ ಡಾಮಿನೋಸ್ ಸ್ಕ್ರ್ಯಾಚ್ ಕಾರ್ಡ್ ಇರುತ್ತೆ, ನಾನು ಡಾಮಿನೋಸ್ ತಿನ್ನಲ್ಲ, ಡಯಟಲ್ಲಿ ಇದ್ದೀನಿ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ಇನ್ನೊಬ್ಬ ಫ್ರೆಂಡು ಡಾಮಿನೋಸಲ್ಲಿ ಏನೋ ತರಿಸ್ತಿರ್ತಾನೆ, ಅವ್ನು ಕೂಪನ್ ಕೋಡ್ ಶೇರ್ ಮಾಡ್ಬಿಟ್ಟು ಇವಾಗ ಅವ್ನಿಗೆ ಸಿಕ್ಕಿದ್ರೆ ಬೆನಿಫಿಟ್ಸ್, ನನಗೆ ಸಿಕ್ಕಿದ್ರೇನು, ಈ ರೀತಿ ಒಂದು ಶೇರಿಂಗ್ ಮಾಡೋದು. ಈ ಥರ ಎಷ್ಟೊಂದು ಅಮೌಂಟ್ ಸೇವಿಂಗ್ ಮಾಡ್ತಾರೋ ತುಂಬ ಜನ ಇದ್ದಾರೆ. ಆಮೇಲೆ ನೀವು ರಿಸರ್ಚ್ ಮಾಡಿ ಕ್ರೆಡಿಟ್ ಕಾರ್ಡಲ್ಲಿ ಹೆಂಗೆ ಸೇವ್ ಮಾಡ್ಬೋದು ಅಮೌಂಟ್ನ ಅಂತ ಎಷ್ಟು ಜನ ಹೇಳಿದ್ದಾರೆ ಗೊತ್ತಾ. ಸೊ ಈ ಥರನೇ ನೀವು ಮಂತ್ಲಿ ಎಷ್ಟು ಸೇವಿಂಗ್ ಮಾಡ್ಬಿಡ್ಬೋದು ಗೊತ್ತಾ. ಸೊ ಲಿಟ್ರಲಿ ನೆಕ್ಸ್ಟ್ ಲೆವೆಲಲ್ಲಿ ಸೇವಿಂಗ್ ಮಾಡ್ಬೋದು ಗೈಸ್. ನಾನು ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಲೆವೆಲ್ ಸೇವಿಂಗ್ಸ್ ಇವೆಲ್ಲ. ಸೊ ಇದನ್ನು ದಯವಿಟ್ಟು ಯಾರೂ ಅಂದರೆ ಸುಮ್ಮನೆ ವೇಸ್ಟು, ಇದೆಲ್ಲ ಏನು ಬೆನಿಫಿಟ್ಸ್ ಇಲ್ಲ ಏನಿಲ್ಲ, ಸುಮ್ಮನೆ ಏನೋ ಹೇಳ್ತಾ ಇದ್ದೀವಿ ಅನ್ನೋ ಥರ ನೋಡಬೇಡಿ. ಸೊ ನೀವು ನೋಡಿ ಯೂಸ್ ಮಾಡಿ ಗೈಸ್. ಯೂಸ್ ಮಾಡಿದಾಗ ನಿಮಗೆ 100% ಕ್ಲಾರಿಟಿ ಸಿಕ್ಬಿಡುತ್ತೆ. ಸೊ 100% ಕ್ಲಾರಿಟಿ ಸಿಕ್ಕಿದಾಗ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಗೈಸ್. ಸೊ ನೀವು ಇಲ್ಲ ಅಂದ್ರೂ ಗಾಯ್ಸ್ ನೆಕ್ಸ್ಟು ಒಂದು 5,000 to 10,000 ಅಥವಾ 3,000 4,000 5,000 ಮಂತ್ಲಿ ಸೇವಿಂಗ್ಸ್ ಮಾಡ್ಬಿಡ್ಬೋದು. ಸೊ ಎಷ್ಟೊಂದು ಕಾರ್ಡ್ ಇವಾಗ ಸುಮಾರು ಕಾರ್ಡ್ ಇಟ್ಟಿರ್ತೀರ. ಸೊ 10 ಕಾರ್ಡು 20 ಕಾರ್ಡು 30 ಕಾರ್ಡು ಅದೆಲ್ಲ ಏನು ಯೂಸೇ ಇರಲ್ಲ. ಅಂದರೆ ಯೂಸ್ ಮಾಡ್ಕೊತಾರಲ್ಲ, ನೀವು ಸುಮ್ಮನೆ ಇಂಟ್ರೆಸ್ಟ್ ಕಟ್ತಾ ಇರ್ತೀರಾ, ಪೆನಾಲ್ಟಿ ಕಟ್ತಾ ಇರ್ತೀರ, ಕೆಲವೊಂದು ಟೈಮು ಲೇಟಾಗಿ ಪೇ ಮಾಡ್ಬಿಟ್ಟಾಗ ಪೆನಾಲ್ಟಿ ಕಟ್ತಾ ಇರ್ತೀರಾ. ಸೊ ಅದೆಲ್ಲ ಓಕೆ, ನಿಮ್ಗೆ ಅರ್ಜೆಂಟ್ ಇದೆ ಅಮೌಂಟೇ ಇಲ್ಲ ಅಂದಾಗ ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಆಗಲಿ ಅಂತ ಏನೂ ಮಾಡೋಕ್ಕಾಗಲ್ಲ, ಪೆನಾಲ್ಟಿ ಜೊತೆನೇ ಕಟ್ತಾ ಇರ್ತೀರ, ಏನೋ ಒಂದು ನಡೀತಾ ಇರುತ್ತೆ. ಬಟ್ ಅದರಲ್ಲೂ ಕೂಡ ನೀವು ಇಂಥದ್ದನ್ನ ಬಿಟ್ಬಿಟ್ಟಾಗ ಒಂದು ಇದರಲ್ಲಿ ಬಿಡು ಏನಾಗಲ್ಲ ನಾನು ಬಿಟ್ಟಾಕು ಅಂತ ಬಿಟ್ಬಿಟ್ಟಾಗ ಇದರಲ್ಲೂ ಲಾಸ್ ಆಯ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಆ ಕಾರ್ಡಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಏರ್ಪೋರ್ಟಲ್ಲಿ ಅಂದರೆ ಇದರಲ್ಲಿ ಫ್ಲೈಟಲ್ಲಿ ಜಾಸ್ತಿ ಓಡಾಡೋರ್ಗೆ ಇದು ಬೆನಿಫಿಟ್ಸ್ ಲಾಂಗ್ಯೂ ಅಂತ ಕೊಡ್ತಾರೆ, ಲಾಂಜ್ ಅಂತ. ಸೊ ಅದರಲ್ಲಿ 5,000ವರೆಗೂ ಬೆನಿಫಿಟ್ಸ್ ಕೊಡ್ತಾರೆ. ಸೊ ಏನಾದರೂ ಹೋಗಿ ನೀವು ಇದು ಮಾಡಿ ಮಂತ್ಲಿ ಒನ್ಸೋ ಟ್ವೈಸೋ ಕೊಡ್ತಾರೆ, ಅಥವಾ 5 ಟೈಮ್ಸ್ ಏನೋ ಕೊಡ್ತಾರೆ, ಅಥವಾ 5,000 ಏನೋ ಕೊಡ್ತಾರೆ. ಅದರಲ್ಲಿ ನೀವು ಎಷ್ಟೊತ್ತಿ ಬೇಕಾದರೂ ಹೋಗಿದ್ದು ಬರ್ಬೋದು. ಅಂದರೆ ನಿಮ್ಮೇ ಓನ್ ಕಾರ್ಡ್ ಆಗಿರಬೇಕು, ನಿಮ್ಮ ಹೆಸರೇ ಇರಬೇಕು, ಅವ್ರಿಗೆ ಮಾತ್ರ ಫ್ರೀ ಇರುತ್ತೆ. ಫ್ಯಾಮಿಲಿ ಜೊತೆ ಹೋಯ್ತು ಅಂದರೆ ಫ್ಯಾಮಿಲಿ ಅವ್ರದ್ದು ಏನೋ ಕ್ರೆಡಿಟ್ ಕಾರ್ಡ್ ಆ ಥರ ಏನಾರು ವೋಚರ್ ಇದ್ದರೆ ಫ್ರೀ ಇದ್ದರೆ ಅವರು ಕೂಡ ಬರ್ಬೋದು. ಇಲ್ಲ ಅಂದರೆ ಏನೋ ಮಾಡೋಕ್ಕಲ್ಲ, ಅವ್ರಿಗೆ ಪೇ ಮಾಡಬೇಕು. ನೀವು ಒಬ್ರದ್ದು ಡಿಸ್ಕೌಂಟ್ ಆಗುತ್ತೆ. ಹೋಗ್ಬಿಟ್ಟು ಅನ್ಲಿಮಿಟೆಡ್ ಫುಡ್ ಇರುತ್ತೆ, ಅದನ್ನೆಲ್ಲ ಗ್ರ್ಯಾಬ್ ಮಾಡ್ಕೊಂಡು ತಿನ್ಬೋದು. ಅಷ್ಟು ಫುಡ್ನ ತಿನ್ನಬೇಕು ಅಂದರೆ ಎಷ್ಟು 1,000 ರೂಪಾಯಿ ಖರ್ಚು ಮಾಡಬೇಕಾಗಿರುತ್ತೆ. ಸೊ ಈ ರೀತಿ ಎಲ್ಲ ಮಾಡ್ಬೋದು. ಅದಕ್ಕೋಸ್ಕರ ಕ್ರೆಡಿಟ್ ಕಾರ್ಡ್ ಅನ್ನೋದನ್ನ ಸೇಫಾಗಿ ಯೂಸ್ ಮಾಡಿ. ಕ್ರೆಡಿಟ್ ಕಾರ್ಡ್ ಅನ್ನೋದನ್ನ ಒಂದು ಬೆನಿಫಿಟ್ಸ್ನ ಅದರಲ್ಲಿರೋ ಬೆನಿಫಿಟ್ಸ್ನ ಯೂಸ್ ಮಾಡ್ಕೊಳ್ಳಿ, ನೋಡಿ. ಆಮೇಲೆ ರಿಸರ್ಚ್ ಮಾಡಿದ್ರೆ ಯಾವ ಕಾರ್ಡಲ್ಲಿ ಎಷ್ಟು ಬೆನಿಫಿಟ್ಸ್ ಏನು ಎತ್ತ ಅಂತ ನಿಮ್ಮ ಫಿಂಗರ್ ಟಿಪ್ಪಲ್ಲೇ ಇರುತ್ತೆಲ್ಲ ಆನ್ಸರ್ಸು. ಸೊ ರಿಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಸಿಕ್ಬಿಡುತ್ತೆ, ಓಕೆ ಫೈನ್ ಇದು ಸಿಕ್ಬಿಡ್ತು, ಇದಕ್ಕೆ ಇಂತಿಂಥ ಬೆನಿಫಿಟ್ಸು ಅಂತ. ಅದಕ್ಕಾದ ಯುಟಿಲೈಸ್ ಮಾಡ್ಕೋಬೇಕು. ಇವಾಗ ಪೆಟ್ರೋಲ್ ಹಾಕ್ಸೋಕೆ ಹೋಗ್ತೀರಾ ಫಾರ್ ಎಕ್ಸಾಂಪಲ್, 2% ಇರೋದು ಆಫರಲ್ಲಿ ಅಮೌಂಟ್ ಇಲ್ಲ, ಅವಾಗ ಏನು ಮಾಡಬೇಕು, 1.8% ತೆಗಿಬೇಕು. 1.8%ಅಲ್ಲೂ ಇಲ್ಲ ಅಂದರೆ 1.5% ಕಮಿಷನ್ ತೆಗಿಬೇಕು. ಸೊ ಅಂದರೆ ಕ್ಯಾಶ್ ಬ್ಯಾಕ್ ಸಿಗೋದು. ಸೊ ಅದರಲ್ಲಿ ಸ್ವೈಪ್ ಮಾಡಬೇಕು. ಅಟ್ಲೀಸ್ಟ್ ಇವಾಗ ಪೆಟ್ರೋಲ್ ರೇಟ್ 100 ರೂಪಾಯಿ 12ರಿಂದ 15 ರೂಪಾಯಿವರೆಗೂ ಹೋಯ್ತೈತೆ. ಸೊ ಅದರಲ್ಲಿ 1% ಕ್ಯಾಶ್ ಬ್ಯಾಕ್ ಸಿಕ್ಕೋದು ನಿಮಗೆ ಎಷ್ಟು, 10 ರೂಪಾಯಿ ಅಥವಾ 10 ರೂಪಾಯಿ 5 ಪೈಸೆ ಏನೋ ಸಿಕ್ತಂಗೆ ಲೆಕ್ಕ. ಅದು ನೆಕ್ಸ್ಟ್ ಲೆವೆಲ್ಲು ತಗೊಳ್ಳೋದು, ಆರಾಮಾಗಿ ಯುಟಿಲೈಸ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ಬೆನಿಫಿಟ್ಸ್ ಇರುತ್ತೆ. ಅದಕ್ಕೋಸ್ಕರ ನೀವು ನೋಡಿ ಮಾಡಿ ಕ್ರೆಡಿಟ್ ಕಾರ್ಡನ್ನ ಯೂಸ್ ಮಾಡಿ. ಎಲ್ಲಿ ಯಾವುದು ಹೆಂಗೆ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಇಮ್ಯಾಜಿನ್ ಮಾಡ್ಕೊಂಡು, ಓಕೆ ಇದನ್ನ ಇಲ್ಲಿ ಇವಾಗ ಹಿಂಗೆ ಯೂಸ್ ಮಾಡಬೇಕು ಹಂಗೆ ಯೂಸ್ ಮಾಡಬೇಕು ಅಂತ ಒಂದು ಐಡಿಯಾ ಮಾಡ್ಕೊಂಡು ಯೂಸ್ ಮಾಡಿ. ಸೊ ಅದರಿಂದ ನಿಮಗೆ ಬೆನಿಫಿಟ್ಸು ಸಿಕ್ಕಾಪಟ್ಟೆ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಲಾಸ್ ಅಂತೂ ಆಗೋದೇ ಇಲ್ಲ ಗೈಸ್. ಇದರಿಂದ ತುಂಬ ಬೆನಿಫಿಟ್ಸ್, ನಿಮಗೆ ಬೆನಿಫಿಟ್ಸ್ ಜಾಸ್ತಿ. ನೀವು ಅಟ್ಲೀಸ್ಟ್ ಒಂದು 2-3 ತಿಂಗಳು ಈ ಥರ ಯೂಸ್ ಮಾಡಿ ನೋಡಿ, ನೀವು ಎಷ್ಟು ಸೇವಿಂಗ್ಸ್ ಮಾಡ್ತಾ ಇರ್ತೀರ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ.
ಸೊ ಈ ತಿಂಗಳು ಎಷ್ಟು ಸೇವಿಂಗ್ಸ್ ಮಾಡಿದೆ, 5,000 ರೂಪಾಯಿ ಸೇವಿಂಗ್ ಮಾಡಿದೆ, 10,000 ರೂಪಾಯಿ ಸೇವ್ ಮಾಡಿದೆ, 20,000 ರೂಪಾಯಿ ಸೇವ್ ಮಾಡಿಬಿಟ್ಟಿದ್ದೀನಿ. ಸೊ 10 ಕಾರ್ಡಿಂದ ಏನಿಲ್ಲ ಅಂದ್ರೂ 10,000 ಸೇವ್ ಮಾಡಿಬಿಟ್ಟಿದ್ದೀನಿ. ಸೊ ಇನ್ನೂ 10,000 ಎಕ್ಸ್ಟ್ರಾ ದುಡಿಬೇಕಿತ್ತು, ಇಷ್ಟು ಕ್ರೆಡಿಟ್ ಕಾರ್ಡ್ ಇರಲಿಲ್ಲ ಅಂದಿರೋ ಥರ ನಿಮ್ಗೆ ಇದಾಗುತ್ತೆ. ಆಮೇಲೆ ಕ್ರೆಡಿಟ್ ಕಾರ್ಡ್ನ ತಗೊಂಡು ಪೆನಾಲ್ಟಿಗಳು ಹಾಕೊಂಡು ಲೇಟ್ ಪೇಮೆಂಟು, ಡ್ಯೂ ಡೇಟ್ನ ದಾಟಿಸ್ಕೊಂಡು ಏನೇನೋ ಮಾಡ್ಕೊಂಡು ಸಿಬಿಲ್ ಸ್ಕೋರ್ನ ಹಾಳು ಮಾಡ್ಕೊಬೇಡಿ. ಸಿಬಿಲ್ ಸ್ಕೋರ್ ಹಾಳಾಗುತ್ತೆ ತಿರ್ಗಿ ರಿಕವರಿ ಮಾಡ್ಕೊಳ್ಳೋದು ತುಂಬ ಕಷ್ಟ. ಯಾಕಂದ್ರೆ ನಾನು ಅನುಭವಿಸ್ತಾ ಇದ್ದೀನಿ, ಸುಮಾರು ವೀಡಿಯೋಸು ಮಾಡಿಬಿಟ್ಟಿದ್ದೀನಿ ಅದ್ರ ಮೇಲೆ. ಸೊ ರಿಕವರಿ ಮಾಡ್ಕೊಳ್ಳೋದು ನೆಕ್ಸ್ಟ್ ಲೆವೆಲಲ್ಲಿ ಕಷ್ಟ ಇರುತ್ತೆ. ಅದಕ್ಕೋಸ್ಕರ ನೀವು ಆನ್ ಟೈಮ್ ಪೇಮೆಂಟ್ ಮಾಡ್ಕೊಂಡು ಕರೆಕ್ಟಾಗಿ ಸಿಬಿಲ್ ಸ್ಕೋರ್ನ ಬೆಳೆಸ್ಕೊಂಡು ಆಮೇಲೆ ರಿಜೆಕ್ಷನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. 1-2 ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು, ಲೋನ್ ಅಪ್ಲಿಕೇಶನ್ ಅಥವಾ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ಅಂದಾಗ ಅಲ್ಲಿಗೆ ನಿಲ್ಲಿಸಿ ತಿರ್ಗಾ ಇನ್ನೊಂದು 10, ಇನ್ನೊಂದು 20 ಅಂತ ಹಾಕಿ 15-20 ರಿಜೆಕ್ಷನ್ ಇದನ್ನು ನೀವು ಇದು ಮಾಡ್ಕೊಬಿಡಿ, ನೋಟ್ ಮಾಡ್ಕೊಬಿಡಿ ನಿಮ್ಮ ಒಂದು ಪ್ರೊಫೈಲಲ್ಲಿ. ಅವಾಗ ತುಂಬ ಕಷ್ಟ ಆಗ್ಬಿಡುತ್ತೆ. 3 to 4 months ಏನೂ ಇಲ್ದಿರೋ ಥರ ಬ್ಲ್ಯಾಂಕಾಗಿ ಕೂತ್ಕೊಬಿಡ್ಬೇಕಾಗುತ್ತೆ. ಸೊ ಈ ಥರ ಎಲ್ಲ ಇರೋದ್ರಿಂದ ದಯವಿಟ್ಟು ಕಂಟ್ರೋಲಲ್ಲಿ ಯೂಸ್ ಮಾಡಿ. ಆಮೇಲೆ ನಿಮ್ಮ ಹತ್ರ ಇರೋ ಕಾರ್ಡ್ ಆಲ್ರೆಡಿ ಇದ್ದರೆ ಅದನ್ನು ಯೂಟಿಲೈಸ್ ಆಗೋ ಹತ್ರ ಬಳಸ್ಕೊಳ್ಳಿ. ಮುಂದೆ ಕ್ರೆಡಿಟ್ ಕಾರ್ಡ್ ತೊಗೊಳ್ಳೋರಾದರೆ ರಿಸರ್ಚ್ ಮಾಡಿ, ನಿಮ್ಗೆ ಏನಾರ ಇದರಿಂದ ಬೆನಿಫಿಟ್ಸ್ ಇದೆ ಅಂದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬೇರೆ ಕಾರ್ಡಿಗೆ ಸ್ವಿಚ್ ಆಗಿ ಅಥವಾ ಬೇರೆ ಕಾರ್ಡಿಗೆ ಹುಡುಕಿ ಬೇರೆ ಕಾರ್ಡಿಗೆ ಅಪ್ಲೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಲವ್ ಯು, ಲಾಟ್ಸ್ ಆಫ್ ಟೇಕ್ ಕೇರ್ ಗೈಸ್. ಬೈ, ಸೈನಿಂಗ್ ಆಫ್ ಗೈಸ್. ಬೈ ಗೈಸ್.